Okay, good afternoon. So let's continue with your next concept under marginal costing. So in our previous class, we were discussing about applications of marginal costing. Under application of marginal costing, we discussed about key factor or limiting factor. Limiting factor ಅಥವಾ ಕೀ ಫ್ಯಾಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. Further continue with that, we have a second application that we need to discuss it here is applications of marginal costing under profit planning. Hope screen ಕಾಣಿಸ್ತಾ ಇದೆ ನಿಮಗೆ. Yes, sir. Yes, sir. Okay. So the next application ಬಂದು ನಿಮಗೆ ಪ್ರಾಫಿಟ್ ಪ್ಲಾನಿಂಗ್ ಅಂತ ಇದೆ. ಸರ್ ಏನಿದು ಪ್ರಾಫಿಟ್ ಪ್ಲಾನಿಂಗು ಪ್ರಾಫಿಟ್ ಮಾರ್ಜಿನಲ್ ಕಾಸ್ಟಿಂಗು ಏನು ಸಂಬಂಧ? ಪ್ರಾಫಿಟ್ ಪ್ಲಾನಿಂಗ್ ಅಂತ ಅಂದ್ರೆ ಅರ್ಥ ಯಾವ ಒಂದು ಪರ್ಟಿಕ್ಯುಲರ್ ಆಲ್ಟರ್ನೇಟಿವ್ಸ್ ಇಂದ ನನಗೆ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ ಅಂತ ನೀನು ಮುಂಚೆನೆ ಪ್ರಿಡಿಕ್ಟ್ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಪ್ರಾಫಿಟ್ ಪ್ಲಾನಿಂಗ್ ಅಂತ ನಾವು ಕರೆಯುವಂಥದ್ದು. ಈ ಪ್ರಾಫಿಟ್ ಪ್ಲಾನಿಂಗ್ ನ ನೀವು ಮಾಡಬೇಕಾದಾಗ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯುಟಿಲೈಸ್ ಮಾಡಿಕೊಂಡು ಯು ವಿಲ್ ಗೋ ಟು ಟೇಕ್ ಅ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಸೆಡ್. The behavioral study of cost in marginal costing technique helps the management in profit planning exercise ಅಂತ. ಪ್ರಾಫಿಟ್ ಪ್ಲಾನಿಂಗ್ ಎಕ್ಸಸೈಸ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಮಂಡ್ಯ ಡಿಸ್ಟಿಕ್ ಅಲ್ಲಿ ಅಥವಾ ಮಂಡ್ಯ ಪರ್ಟಿಕ್ಯುಲರ್ ಸಿಟಿಲಿ ನಾನು ಯಾವುದೋ ಒಂದು ಪ್ರಾಡಕ್ಟ್ನ ನಾನು ಮಾರ್ಕೆಟಿಗೆ ಬಿಡಬೇಕು, ಸಿಟಿಗೆ ಬಿಡಬೇಕು ಅಂತ ಅಂದಾಗ ಸೊ ನಾನು ಚೆಕ್ ಮಾಡ್ತೀನಿ, ನಾನು ಈ ಪ್ರಾಡಕ್ಟ್ನ ಮಾರ್ಕೆಟ್ ಮಂಡ್ಯ ಸಿಟಿಲಿ ಬಿಟ್ರೆ ಚೆನ್ನಾಗಿ ಹೋಗುತ್ತಾ, ಮೈಸೂರು ಸಿಟಿಲಿ ಬಿಟ್ರೆ ಚೆನ್ನಾಗಿ ಹೋಗುತ್ತಾ, ಮತ್ತು ಬ್ಯಾಂಗ್ಳೂರ್ ಸಿಟಿಲಿ ಬಿಟ್ರೆ ಚೆನ್ನಾಗಿ ಓಡುತ್ತಾ, ನಾವು ಯಾವ ಪರ್ಟಿಕ್ಯುಲರ್ ಆಪ್ಷನ್ ನ ಯೂಸ್ ಮಾಡಿದ್ರೆ ಐ ವಿಲ್ ಗೆಟ್ ಮೋರ್ ಅಮೌಂಟ್ ಆಫ್ ಪ್ರಾಫಿಟ್ ಅಂತ. ಈ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ದಟ್ ಇಸ್ ವಾಟ್ ವಿ ಕಾಲ್ಡ್ ಎಸ್ ಪ್ರಾಫಿಟ್ ಪ್ಲಾನಿಂಗ್. ಈ ಜಾಗದಲ್ಲಿ ನಾವು ಈ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಏನ್ ಮಾಡ್ತೀವಿ, ಡಿಸಿಷನ್ಸ್ ನ ತಗೊಳ್ತಾ ಹೋಗ್ತೀವಿ. ಕಾನ್ಸ್ಟೆಂಟ್ ಡೆವಲಪ್ಮೆಂಟ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಕ್ ದ ಲಾಂಗ್ ರನ್ ಸಿಚುವೇಶನ್ ಮೋರ್ ಅನ್ಸರ್ಟೈನ್ ಅಂಡ್ ಹೈಲಿ ಅನ್ಪ್ರಿಡಿಕ್ಟಬಲ್ ಅಂತ. ನಿಮಗೆ ಗೊತ್ತಿಲ್ಲ ಇವತ್ತು ಇರೋ ಸಿಚುವೇಶನ್ ನಾಳೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಎಸ್ಪೆಷಲಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಕಾಲ್ಡ್ ಎಸ್ ಟೆಕ್ನಾಲಜಿ ಅಥವಾ ಡೆವಲಪ್ಮೆಂಟ್ ಅಂತ ನಾವೇನ್ ಮಾತಾಡ್ತಾ ಇದೀವಿ. ಸೊ ಡೇ ಬೈ ಡೇ ಏನಾಗ್ತಾ ಇದೆ, ತುಂಬಾ ಫಾಸ್ಟ್ ಆಗಿ ಏನಾಗ್ತಾ ಇದೆ, ಹೋಗ್ತಾ ಇದೆ. ಇವತ್ತು ಸಮ್ವೇರ್ ಇನ್ ದ ಇಯರ್ 2008 ಬಂದಿತ್ತು ಆಲ್ರೆಡಿ, ಸಮ್ವೇರ್ ಅರೌಂಡ್ 2003 2004 ಆ ಟೈಮಲ್ಲಿ ನಿಮ್ಗೆ ಮೊಬೈಲ್ ಫೋನ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ನಮ್ಗೆ. ವಿತ್ ಇನ್ ಅ ಸ್ಪ್ಯಾನ್ ಆಫ್ 15 years ಅಲ್ಲಿ ಎಷ್ಟು ವೆರೈಟೀಸ್ ಆಗೋಗ್ಬಿಟ್ಟಿದೆ ಅಂತ ಅಂದ್ರೆ ಯು ಕಾಂಟ್ ಬಿಲೀವ್ ಇಟ್. ಯಾವ ರೀತಿ ಟೆಕ್ನಾಲಜಿ ಹೊರಟೋಗಿದೆ ಅಂತ ಅಂದ್ರೆ ಜಸ್ಟ್ ನಿಮ್ಮ ಮೊಬೈಲ್ ನಿಮ್ ಕೈಯಲ್ಲಿ ವಾಚ್ ಹಾಕೊಳ್ತೀರಾ, ವಾಚೇ ಬಂದು ಮೊಬೈಲ್ ತರ ವರ್ಕ್ ಮಾಡೋ ಒಂದು ಸಿಚುವೇಶನ್ ಬಂದ್ಬಿಟ್ಟಿದೆ. ಸೊ ದಟ್ ಮೀನ್ಸ್ ದೇರ್ ಇಸ್ ಅ ಲಾಟ್ ಆಫ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ವಾಸ್ ಹ್ಯಾಪನಿಂಗ್ ಟುಡೇ. ಇಂಥ ಟೈಮಲ್ಲಿ ನೀವು ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡಲಿಲ್ಲ ಅಂತ ಅಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಯು ವಿಲ್ ಗೋನ್ ಟು ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ ಇನ್ ದ ಮಾರ್ಕೆಟ್. ದಟ್ ಈಸ್ ವಾಟ್ ದೇ ಹ್ಯಾವ್ ಸೆಡ್ ಲೇ. ಲಾಂಗ್ ರನ್ ಕನ್ಸಿಸ್ಟ್ ಆಫ್ ಅ ಸೀರೀಸ್ ಆಫ್ ಶಾರ್ಟ್ ರನ್ಸ್ and one must aim at maximizing contribution in each short run which will lead to profit maximization in the long run. ಯಾವುದೇ ಒಂದು ಕಂಪನಿ ಆಗಿರ್ಬೋದು ಅಥವಾ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಅವ್ನು ಯೋಚನೆ ಮಾಡಬೇಕಾದಾಗ ಯಾವಾಗಲೂ ಹೆಂಗೆ ಯೋಚನೆ ಮಾಡಬೇಕು ಅಂತ ಅಂದ್ರೆ, ನಾನು ನನ್ನ ಕಾಂಟ್ರಿಬ್ಯೂಷನ್ ಹೆಂಗೆ ಮ್ಯಾಕ್ಸಿಮೈಸ್ ಮಾಡ್ಕೊಳ್ತೀನಿ ಅಂತ ಅಂದ್ರೆ ಲೈಕ್ ಸೆಲ್ಲಿಂಗ್ ಮೈನಸ್ ವೇರಿಯಬಲ್ ಕಾಸ್ಟ್. ಅಂದ್ರೆ ವಿತೌಟ್ ಟೇಕಿಂಗ್ ಅಬೌಟ್ ದ ಫಿಕ್ಸ್ಡ್ ಕಾಸ್ಟ್ ಪೋರ್ಷನ್, ಹೌ ಎಕ್ಸಾಕ್ಟ್ಲಿ ಮೈ ಕಂಪನಿ ಇಸ್ ಅರ್ನಿಂಗ್ ಮೋರ್ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್. ಅದನ್ನ ಏನ್ ಮಾಡ್ಬೇಕಾಗತ್ತೆ, ಕನ್ಸಿಸ್ಟೆಂಟ್ ಆಗಿ ಅರ್ನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅವ್ನು ಯಾವಾಗ ಕನ್ಸಿಸ್ಟೆಂಟ್ ಆಗಿ ಅರ್ನ್ ಮಾಡ್ತಿರ್ತಾನೋ ಲಾಂಗ್ ರನ್ ಅಲ್ಲಿ ಅವ್ನು ಏನ್ ಮಾಡ್ಬೋದು, ಪ್ರಾಫಿಟ್ ನ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮ್ಯಾಕ್ಸಿಮೈಸಿಂಗ್ ದ ಕಾಂಟ್ರಿಬ್ಯೂಷನ್ ಇನ್ ಈಚ್ ಶಾರ್ಟ್ ರನ್ ಅಂಡ್ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ in the long run. So see, that is what they have said there. Maximizing the contribution in each short run which will lead to profit maximization in the long run. ನೀವು ಶಾರ್ಟ್ ರನ್ ಅಲ್ಲಿ ನೀವು ಕಾಂಟ್ರಿಬ್ಯೂಷನ್ ನೀವು ಜಾಸ್ತಿ ಅರ್ನ್ ಮಾಡ್ದಂಗೆ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕ್ ಆಗಿ ಲಾಂಗ್ ರನ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀರಾ, ನೀವು ಪ್ರಾಫಿಟ್ ನ ಜಾಸ್ತಿ ಅರ್ನ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತಾರೆ. ಪ್ರಾಫಿಟ್ ಫಿಗರ್ ಇಸ್ ಪ್ಲಾನ್ಡ್ ಅಂಡ್ ಆಕ್ಟಿವಿಟಿ ಲೆವೆಲ್ ಇಸ್ ಡಿಟರ್ಮೈನ್ ಟು ಅಚೀವ್ ದಟ್ ಪ್ಲಾನ್ಡ್ ಪ್ರಾಫಿಟ್ ಅಂತ. ಯೂಶಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಚೆಕ್ ಮಾಡಬೇಕು
ಯಾವ ಲೆವೆಲ್ ಆಫ್ ಆಕ್ಟಿವಿಟಿಲಿ ನಾನು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ನನ್ನ ಒಂದು ಪ್ರಾಫಿಟ್ ಚೆನ್ನಾಗಿ ರನ್ ಆಗುತ್ತೆ ಅಥವಾ ಚೆನ್ನಾಗಿ ಓಡುತ್ತೆ ಅಥವಾ ಚೆನ್ನಾಗಿ ಇನ್ಕರ್ ಆಗುತ್ತೆ ಅನ್ನೋದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಚೆಕ್ ಮಾಡ್ಕೋಬೇಕಾಗತ್ತೆ. ಇಟ್ ಹೆಲ್ಪ್ಸ್ ಆನ್ ಡೂಯಿಂಗ್ ಸೆನ್ಸಿಟಿವಿಟಿ ಅನಾಲಿಸಿಸ್ ಬೈ ಅಬ್ಸರ್ವಿಂಗ್ ಡಿಫ್ರೆಂಟ್ ಕಾಸ್ಟ್ ಅಂಡ್ ರೆವಿನ್ಯೂ ಸಿಚುವೇಶನ್ಸ್ ಅಂತ. ಸೊ ಇದು ಯಾವ್ದ್ರ ಮುಖಾಂತರ ನನಗೆ ಅರ್ಥ ಆಗ್ತಾ ಹೋಗುತ್ತೆ, ನಿನ್ನ ಕಾಸ್ಟ್ ಮತ್ತೆ ರೆವಿನ್ಯೂ ಯಾವ ರೀತಿ ಸೆನ್ಸಿಟಿವ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತೀನಿ ನಾನು ಡಿಸೈಡ್ ಮಾಡ್ತೀನಿ ವೆದರ್ ಮೈ ಪ್ರಾಫಿಟ್ ವಿಲ್ ಗೋನ್ ಟು ಬಿ ಹೈ ಆರ್ ನಾಟ್ ಅಂತ. And its resultant impact on profit and guides in the determination of the activity level to achieve target profit ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರಾಫಿಟ್ ಪ್ಲಾನಿಂಗ್ ನ ಮಾಡಬೇಕಾದಾಗ ನನ್ನ ಫ್ಯೂಚರ್ ಆಪರೇಷನ್ಸ್ಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡಬೇಕು ಅಂತ ಅಂದಾಗ, ಸೊ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಗೋಯಿಂಗ್ ಟು ಅಫೆಕ್ಟ್. ಯಾವ್ಯಾವ ಫ್ಯಾಕ್ಟರ್ಸ್ಗಳು ಅಫೆಕ್ಟ್ ಆಗ್ಬೋದು, ಐದರ್ ಇಟ್ ಮೇ ಬಿ ದ ವಾಲ್ಯೂಮ್ ಆಫ್ ಸೇಲ್ಸ್, ಎಷ್ಟು ನೀವು ಸೇಲ್ಸ್ ಮಾಡ್ತಿದ್ದೀರಾ ಅನ್ನೋದಿರ್ಬೋದು, ನಿಮ್ಮ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಇನ್ಕರ್ ಮಾಡ್ಕೊಳ್ತಾ ಇದ್ದೀರಾ, ಎಷ್ಟು ಕಡಿಮೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇನ್ಕರ್ ಮಾಡ್ಕೊಳ್ತಾ ಇದ್ದೀರಾ, ಅಂಡ್ ಹೌ ಮಚ್ ಸೆಲ್ಲಿಂಗ್ ಪ್ರೈಸ್ ದಟ್ ಯು ಆರ್ ಫಿಕ್ಸಿಂಗ್, ಅಂಡ್ ಹೌ ಎಕ್ಸಾಕ್ಟ್ಲಿ ಯುವರ್ ಸೇಲ್ಸ್ ಮಿಕ್ಸ್, ಯಾವ ಪ್ರಾಡಕ್ಟ್ ಎಷ್ಟು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಈ ಒಂದು ಫ್ಯಾಕ್ಟರ್ಸ್ಗಳು ಏನ್ ಮಾಡುತ್ತೆ, ನಿಮ್ಮನ್ನ ಡಿಟರ್ಮೈನ್ ಮಾಡುತ್ತೆ ಸೊ ಯಾವ ರೀತಿ ನನ್ನ ಒಂದು ಪ್ರಾಫಿಟ್ ಪ್ಲಾನಿಂಗ್ ಇರಬೇಕು ಅಂತ. ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಝೆಡ್ 3 ಪ್ರಾಡಕ್ಟ್ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಾನು ಟ್ರಾನ್ಸ್ಫರ್ ಪ್ರೈಸಿಂಗ್ ಅಲ್ಲಿ ಮಾತಾಡಬೇಕಾದಾಗ ನಾನು ಹೇಳಿದ್ದೆ ಏನಂತ, ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಎಕ್ಸ್ ವೈ ಝೆಡ್ 3 ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತೀರಾ, ಏನೋ ಒಂದು ಲೇಬರ್ ರೆಸ್ಟ್ರಿಕ್ಷನ್ಸ್ ಅಂತ ಏನೋ ಒಂದಿರುತ್ತೆ. ಇಂಥ ಟೈಮಲ್ಲಿ ನೀವು ಯಾವ ರೀತಿ ಡಿಸೈಡ್ ಮಾಡ್ತೀರಾ ಯಾವ ಪ್ರಾಡಕ್ಟ್ ನ ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವ ಪ್ರಾಡಕ್ಟ್ ನ ಸೆಕೆಂಡ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ಸೊ ಏನನ್ನ ನಾವು ಯೋಚನೆ ಮಾಡಿದ್ವಿ ಹೇಳಿ, ಅಲ್ಲಿ ನಾವು ಯಾವ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡಿದ್ವಿ ಯಾವ್ದನ್ನ ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಯಾವ್ದನ್ನ ಸೆಕೆಂಡ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ. ಯಾವ್ದ್ರ ಬೇಸಿಸ್ ಮೇಲೆ ನಾವು ಯೋಚನೆ ಮಾಡಿದ್ದು ಅಥವಾ ಯಾವ್ದ್ರ ಬೇಸಿಸ್ ಮೇಲೆ ಡಿಸೈಡ್ ಮಾಡಿದ್ದು, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂತ ಅಲಾಟ್ ಮಾಡಿದ್ದು ಯಾವ್ದ್ರ ಬೇಸಿಸ್ ಮೇಲೆ? ಇಟ್ಸ್ ಪ್ಯೂರ್ಲಿ ಆನ್ ದ ಕಾಂಟ್ರಿಬ್ಯೂಷನ್, ರೈಟ್? ಸೊ ಕಾಂಟ್ರಿಬ್ಯೂಷನ್ ಬೇಸಿಸ್ ಮೇಲೆ ಏನ್ ಮಾಡಿದ್ವಿ, ನಾವು ಡಿಸೈಡ್ ಮಾಡಿದ್ವಿ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ಸೊ ಅಂದ್ರೆ ಅರ್ಥ ಏನು, ನಿಮ್ಮ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲೇನೆ ಈ ಕಾಂಟ್ರಿಬ್ಯೂಷನ್ ಬರೋದ್ರಿಂದ ಸೊ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನ ಬೇಸಿಸ್ ಮೇಲೆ ಅಥವಾ ಕಾಂಟ್ರಿಬ್ಯೂಷನ್ ರೇಷಿಯೋ ಮೇಲೆ ಏನ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಪ್ರಾಫಿಟ್ ಪ್ಲಾನಿಂಗ್ ನ ಮಾಡ್ತಾ ಹೋಗ್ತೀರಾ. ಇದಲ್ದನೆ ದೇರ್ ಆರ್ ಸಮ್ ಅದರ್ ಈಕ್ವೇಶನ್ಸ್ ದಟ್ ಯು ವಿಲ್ ಗೋನ್ ಟು ಬಿ ಯೂಸ್. ಸರಿ, ಏನೇನ್ ಈಕ್ವೇಶನ್ಸ್ ಐ ಥಿಂಕ್ ಅದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಒಂದು ಪಿ ವಿ ರೇಷಿಯೋ ಅಂತ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತ, ಬ್ರೇಕ್ ಇವನ್ ಪಾಯಿಂಟು ಅದನ್ನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಅದಾದ್ಮೇಲೆ ಮಾರ್ಜಿನ್ ಆಫ್ ಸೇಫ್ಟಿ. ಇವೆಲ್ಲ ಈಕ್ವೇಶನ್ಸ್ಗಳನ್ನ ಇಟ್ಕೊಂಡು ಸೊ ಯಾವ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಅಲ್ಲಿ ನನಗೆ ಹೈಯೆಸ್ಟ್ ಪಿ ವಿ ರೇಷಿಯೋ ಬರೋದಿರ್ಬೋದು, ಜಾಸ್ತಿ ಲೆವೆಲ್ ಆಫ್ ಔಟ್ಪುಟ್ ಅಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಇರ್ಬೋದು, ಜಾಸ್ತಿ ಟೈಮ್ ಅಲ್ಲಿ ನೀವು ಮಾರ್ಜಿನ್ ಆಫ್ ಸೇಫ್ಟಿ ತಗೊಳ್ಳೋದಿರ್ಬೋದು, ಈ ಒಂದು ಕ್ಯಾಲ್ಕುಲೇಷನ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತೀರಾ, ನೀವು ಡಿಸೈಡ್ ಮಾಡ್ತಾ ಹೋಗ್ತೀರಾ ಯಾವ ಪ್ರಾಡಕ್ಟ್ ನ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ದಟ್ ಇಸ್ ವಾಟ್ ಅಟ್ ಆಲ್ ದ ಪ್ರಾಫಿಟ್ ಪ್ಲಾನಿಂಗ್ ಕಾನ್ಸೆಪ್ಟ್ ಸ್ಪೀಕ್ಸ್ ಅಬೌಟ್. The profit of the business concern can be improved in the following ways. ಒಂದು ಕಂಪನಿ ಅಥವಾ ಒಂದು ಆರ್ಗನೈಸೇಷನ್ ಅಥವಾ ಒಂದು ಫರ್ಮ್ ನ ಪ್ರಾಫಿಟ್ ಅನ್ನ ನಾವು ಕೆಲವೊಂದು ರೀತಿಗಳಲ್ಲಿ ನಾವೇನ್ ಮಾಡ್ಬೋದಂತೆ, ಇಂಪ್ರೂವ್ ಮಾಡ್ಬೋದಂತೆ. ಯಾವ್ದು? ಒಂದು ಬೈ ಇನ್ಕ್ರೀಸಿಂಗ್ ದ ವಾಲ್ಯೂಮ್. ಅಫ್ಕೋರ್ಸ್ ವಾಲ್ಯೂಮ್ ಅಂದ್ರೆ ಏನು, ಸೇಲ್ಸ್, ನಂಬರ್ ಆಫ್ ಯೂನಿಟ್ಸ್. ಸೊ ಜಾಸ್ತಿ ನೀವು ಸೇಲ್ಸ್ ಮಾಡಿದಷ್ಟು ಏನಾಗ್ತಾ ಹೋಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು ಆಪ್ಷನ್. ಸೆಕೆಂಡ್ ಒನ್ ಬೈ ಇನ್ಕ್ರೀಸಿಂಗ್ ದ ಸೆಲ್ಲಿಂಗ್ ಪ್ರೈಸ್. ಸ್ವಲ್ಪ ಕಾಂಪ್ಲಿಕೇಟೆಡ್, ಬಿಕಾಸ್ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗೋಗ್ಬಿಟ್ರೆ ಜನ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡಲ್ಲ. ಥರ್ಡ್ ಬೈ ಡಿಕ್ರೀಸಿಂಗ್ ದ ವೇರಿಯಬಲ್ ಕಾಸ್ಟ್. ದ ಮೋಸ್ಟ್ ಕಂಫರ್ಟಬಲ್ ಪ್ಲೇಸ್ ದಟ್ ಈಸ್ ಡಿಕ್ರೀಸಿಂಗ್ ದ ವೇರಿಯಬಲ್ ಕಾಸ್ಟ್. ಎಷ್ಟು ಮಟ್ಟಿಗೆ ನೀವು ವೇರಿಯಬಲ್ ಕಾಸ್ಟ್ ನ ಕಡಿಮೆ ಮಾಡ್ತಿರೋ ಅಷ್ಟು ನಿಮ್ಮ ಒಂದು ಪ್ರಾಫಿಟ್ ಏನಾಗ್ತಾ ಹೋಗುತ್ತೆ, ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಫೈನಲಿ ಡಿಕ್ರೀಸಿಂಗ್ ದ ಫಿಕ್ಸ್ಡ್ ಕಾಸ್ಟ್. ಸೊ ನಿಮ್ಮ ಫಿಕ್ಸ್ಡ್ ಕಾಸ್ಟ್ ನ ನೀವು ಡಿಕ್ರೀಸ್ ಮಾಡಿದಷ್ಟು ಏನಾಗ್ತಾ ಹೋಗುತ್ತೆ, ಸೊ ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಅನ್ನೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ಅಟ್ ಆಲ್ ಅಬೌಟ್ how exactly the profitability will going to be earned by doing these things. Either he can increase the volume of sales, or he can increase the selling price, or he will going to reduce the variable cost, or finally he will going to reduce the fixed cost. So these are the 4 ways in which he can reduce or he can increase the profit by reducing the cost or by increasing the selling price and then the sales. ಇಷ್ಟು ಏನು ನಿಮ್ಮ ಥಿಯರಿಟಿಕಲ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂಗೆ. ಸೊ ಇಷ್ಟು ಕಾನ್ಸೆಪ್ಟ್ನ ನೀವು ತಿಳ್ಕೊಂಡ ಮೇಲೆ
So I think I can directly get into one particular problem for today's. That is, I think, problem number 16, right? 16 or 15? Sir, 15. Okay, so problem number 15. Okay, let us get into the problem now. I'll just share my screen now. Yeah. Can I see the screen now? Yes, sir. Yes, sir. So there is one problem which is regarding the profit planning. Problem number 15, which talks about Best Company Limited. ಯಾವ್ದೋ ಒಂದು ಕಂಪನಿ ಹೆಸರು ಬೆಸ್ಟ್ ಕಂಪನಿ ಅಂತ, is presently working at 75% capacity. ಸೊ ಅಲ್ಲಿಗೆ ಅರ್ಥ ಸಿಂಪಲ್ ಆಗಿ ಅರ್ಥ ಆಗಬೇಕು ನಿಮ್ಗೆ ಏನಂತ. ಸೊ ದ ಕಂಪನಿ ಇಸ್ ವರ್ಕಿಂಗ್ ನಾಟ್ ಇನ್ ಫುಲ್ ಕೆಪಾಸಿಟಿ, 75% ಕೆಪಾಸಿಟಿ ಬೈ ಪ್ರೊಡ್ಯೂಸಿಂಗ್ 12,000 ಯೂನಿಟ್ಸ್ ಅಂತೆ. ಸೊ ಹೋಪ್ ನೀವೆಲ್ಲ ಕ್ಯಾಲ್ಕುಲೇಟ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. 75% ಕೆಪಾಸಿಟಿಗೆ 12,000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ 100% ಕೆಪಾಸಿಟಿಗೆ ಎಷ್ಟು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಬೇಗ ಕ್ಯಾಲ್ಕುಲೇಟ್ ಮಾಡಿ ಹೇಳಿ. I'll repeat. 75% ಕೆಪಾಸಿಟಿಲಿ ಅವನು 12,000 ಯೂನಿಟ್ ನ ಪ್ರೊಡ್ಯೂಸ್ ಮಾಡಿದ್ರೆ 100% ಕೆಪಾಸಿಟಿಗೆ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬಹುದು ಅವನು? Sir, 9,000, 75% capacity. ಅಲ್ಲ, ಅವನು ಆಲ್ರೆಡಿ ಕೊಟ್ಟಿದ್ದಾನಲ್ಲ 75% ಕೆಪಾಸಿಟಿಗೆ 12,000 ಅಂತ. 75%ಗೆ 12,000 ಆದ್ರೆ 100% ಎಷ್ಟು ಅಂತ ಕೇಳ್ತಾ ಇದ್ದೀನಿ. 13,330. ಸಾರಿ, ರಾಂಗ್. ಬೇರೆ ಇನ್ಯಾರಾದ್ರು? Sir, 16,000. Yes, you are right. 75% ಕೆಪಾಸಿಟಿಗೆ 12,000 ಆದ್ರೆ 100% ಕೆಪಾಸಿಟಿಗೆ ಅವನು 16,000 ಯೂನಿಟ್ ನ ಪ್ರೊಡ್ಯೂಸ್ ಮಾಡ್ತಾನೆ. But at present he is not producing 16,000 units. He is simply producing 12,000 units. ಸರ್, ಯಾಕೆ 100% ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ ಅವನು? ಮೇ ಬಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇಲ್ಲ ಅನ್ಸುತ್ತೆ. ಮೇ ಬಿ ಬರೀ 12,000 ಯೂನಿಟ್ಸ್ ಅಷ್ಟೇ ಡಿಮ್ಯಾಂಡ್ ಇರ್ಬೋದು ಅನ್ಸುತ್ತೆ. ಸೊ ದಟ್ ವಾಟ್ ಹಿ ಇಸ್ ಡೂಯಿಂಗ್ ನೌ, ಹಿ ಇಸ್ ಸೆಲ್ಲಿಂಗ್ ಅಟ್ 12,000 ಯೂನಿಟ್ಸ್ ಅಟ್ ಅ ಕೆಪಾಸಿಟಿ ಆಫ್ 75%. ನನಗೆ ಇನ್ನೊಂದು ಆನ್ಸರ್ ಹೇಳಿ. 75%ಗೆ 12,000 ಆದ್ರೆ 50%ಗೆ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾನೆ ಹೇಳಿ? Sir, 8,000. 8,000. Okay. So 50%ಗೆ 8,000 ಆದ್ರೆ 25%ಗೆ ಎಷ್ಟು? 4,000. 4,000, sir. So 4,000. No. Yeah, ಅಲ್ಲಿಗೆ we got a clarity that at 25% level of capacity he will go to produce 4,000 units. At a 50% level of capacity he will go to produce 8,000 units. At 75% capacity he will go to produce 12,000 units. And finally at 100% capacity he will go to produce 16,000 units. These are the 4 categories in which he can produce a product. But at present what he says, he is simply producing only 12,000 units at a capacity of 75%. This is one basic information you must know when you are doing this. The unit cost of the product is as under. Okay, product na manufacture ಮಾಡೋದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ ಗೊತ್ತಾಗಬೇಕಲ್ಲ. ಸೊ ಅವನು ಹೇಳ್ತಾನೆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಡೈರೆಕ್ಟ್ ಮೆಟೀರಿಯಲ್ 10 ರೂಪಾಯಿ ಅಂತೆ, ಡೈರೆಕ್ಟ್ ಲೇಬರ್ 5 ರೂಪಾಯಿ ಅಂತೆ, ವೇರಿಯಬಲ್ ಓವರ್ಹೆಡ್ 5 ರೂಪಾಯಿ ಅಂತೆ. ಸೊ ಈಗ ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಾಗಲ್ಲ? ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಾಯ್ತು? 10 ರೂಪಾಯಿ ಮೆಟೀರಿಯಲ್, 10 ರೂಪಾಯಿ ಲೇಬರ್, 5 ರೂಪಾಯಿ ವೇರಿಯಬಲ್ ರೇಟ್, 20 rupees ಬರೋ ವೇರಿಯಬಲ್ ಕಾಸ್ಟ್. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ 32 ರೂಪಾಯಿ ಅಟ್ 75% ಕೆಪಾಸಿಟಿ ಇದ್ದಾಗ. ಫಿಕ್ಸ್ಡ್ ಕಾಸ್ಟ್ 1,000 ರೂಪಾಯಿ ಕೊಟ್ಟಿದ್ದಾನೆ. ನಾ ಮುಂದೆ ಹೇಳ ನೋಡಿ ಏನಂತ, ದ ಎಕ್ಸ್ಪೆಕ್ಟೆಡ್ ಸೆಲ್ಲಿಂಗ್ ಪ್ರೈಸ್ ಅಟ್ 25% ಲೆವೆಲ್ ಇಸ್ 40 rupees ಅಂತೆ. ಅಂದ್ರೆ 25% ಕೆಪಾಸಿಟಿಲಿ ಅವನು ಏನಾದ್ರು ಪ್ರೊಡಕ್ಷನ್ ನಡೆಸಿದ್ರೆ ಅವನು ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡೋದು 40 ರೂಪಾಯಿ ಅಂತೆ. 50% ಲೆವೆಲ್ಗೆ ಹೋದ್ರೆ 35 ರೂಪಾಯಿ ಅಂತೆ.
100% ಹೋದ್ರೆ 28 ರೂಪಾಯಿಗೆ ಏನ್ ಮಾಡ್ತಾನೆ ಅಂತ ಸೇಲ್ ಮಾಡ್ತಾನೆ. ಒಂದು ಸಿಂಪಲ್ ಲಾಜಿಕ್ ಯೂಸ್ ಮಾಡಿ ಅಥವಾ ನನಗೆ ಆನ್ಸರ್ ಹೇಳಿ. 25%ಗೆ 40 ರೂಪಾಯಿ, 50%ಗೆ 35 ರೂಪಾಯಿ, 75% 32 ರೂಪಾಯಿ, 100%ಗೆ 28 ರೂಪಾಯಿ. ಹೋಗ್ತಾ ಹೋಗ್ತಾ ರೆಡ್ಯೂಸ್ ಆಗ್ತಾ ಇದೆಯಲ್ಲ, ಯಾಕೆ? ಏನ್ ರೀಸನ್? ಕೆಪಾಸಿಟಿ ಇನ್ಕ್ರೀಸ್ ಆದಂಗೆ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗ್ತಾ ಇದೆ, ಯಾಕೆ? ನೋಡಿದ್ರಿ ಅಲ್ಲ, 25%ಗೆ 40 ರೂಪಾಯಿ ಇತ್ತು, 50% ಇನ್ನ ಕಡಿಮೆ 35 ರೂಪಾಯಿ ಆಯ್ತು, 75% ಇನ್ನ ಕಡಿಮೆ 32 ಆಯ್ತು, 100% ಇನ್ನ ಕಡಿಮೆ 28 ರೂಪಾಯಿ ಆಯ್ತು. ಕೆಪಾಸಿಟಿ ಇನ್ಕ್ರೀಸ್ ಆದಂಗೆ ಅಥವಾ 4,000, 8,000, 12,000, 16,000 ಯೂನಿಟ್ಸ್ ಪ್ರೊಡಕ್ಷನ್ ಜಾಸ್ತಿ ಆದಂಗೆ ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಚೂರು ಕಡಿಮೆ ಆಗ್ತಾ ಇದೆ. ಏನ್ ರೀಸನ್? ಸರ್ ಹೇಳಿ. ಸರ್ ನಾವು ಜಾಸ್ತಿ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದಷ್ಟು ನಮ್ಗೆ ಇದ್ರದ್ದು ಸೇಲ್ಸ್ ಜಾಸ್ತಿ ಆದಾಗ ನಾವು ಪ್ರೈಸ್ ನ ಕಮ್ಮಿ ಮಾಡ್ಬೋದು ಸರ್. ಬೇರೆ ಇನ್ನೇನಾದ್ರೂ ಆನ್ಸರು ಅದು ಬಿಟ್ಟು? 4,000, 8,000, 12,000, 16,000 ಯೂನಿಟ್ಸ್ ಜಾಸ್ತಿ ಪ್ರೊಡಕ್ಷನ್ ಆದಂಗೆ ಇವನ್ ಸೆಲ್ಲಿಂಗ್ ಪ್ರೈಸ್ ನ ಕಡಿಮೆ ತೋರಿಸ್ಕೊಳ್ಳುವಂತ ಉದ್ದೇಶ ಏನು? ಯಾಕೆ ಅಂತ ಪ್ರಾಫಿಟ್ ಜಾಸ್ತಿ ಆಗುತ್ತಲ್ಲ. ನೀವ್ ಹೇಳ್ತಿರೋ ರೀಸನ್ಸ್ಗಳು ಕರೆಕ್ಟ್ ಇದೆ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ದ ಮೇಜರ್ ರೀಸನ್ ಇಸ್ ನಿಮ್ಮ ಪ್ರೊಡಕ್ಷನ್ ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಆದಂಗೆ ನೀವು ಫಿಕ್ಸ್ಡ್ ಕಾಸ್ಟ್ ನ ಬೇಗ ರಿಕವರಿ ಮಾಡ್ಕೊಂಡ್ ಬಿಡ್ತೀರಾ. ಫಿಕ್ಸ್ಡ್ ಕಾಸ್ಟ್ ಬೇಗ ರಿಕವರಿ ಆದಂಗೆ ಏನಾಗುತ್ತೆ? ನಿಮ್ಮ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದಂಗೆ ಏನ್ ಮಾಡ್ತೀರಾ? ನೀವು ಸೆಲ್ಲಿಂಗ್ ಪ್ರೈಸ್ ನ ರೆಡ್ಯೂಸ್ ಮಾಡ್ಕೊಳ್ತೀರಾ. ಯಾಕೆ? ಬಿಕಾಸ್ ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಸೇಲ್ ಆದಾಗ ಏನಾಗುತ್ತೆ, ನೀವು ₹1 ಕಡಿಮೆ ಪ್ರಾಫಿಟ್ ಇಟ್ಕೊಂಡ್ರು ಸಹ ಏನಾಗಿರುತ್ತೆ, ನಿಮ್ಮ ಪ್ರಾಫಿಟ್ ಲೆವೆಲ್ ಜಾಸ್ತಿ ಇರುತ್ತೆ. ಅದೇ ನೀವು 25% ಅಲ್ಲಿ ನೀವು ಬರೀ 4,000 ಪ್ರೊಡ್ಯೂಸ್ ಮಾಡ್ತಿದ್ದಾಗ ನಿಮ್ಗೆ ಆಪ್ಷನ್ ಇಲ್ಲ. ಬಿಕಾಸ್ ಯು ಹ್ಯಾವ್ ಟು ರಿಕವರ್ ದ ವೇರಿಯಬಲ್ ಕಾಸ್ಟ್ ಆಸ್ ವೆಲ್ ಆಸ್ ಫಿಕ್ಸ್ಡ್ ಕಾಸ್ಟ್. ಆಬ್ವಿಯಸ್ಲಿ ದ ಸೆಲ್ಲಿಂಗ್ ಪ್ರೈಸ್ ವಿಲ್ ಗೋಯಿಂಗ್ ಟು ಬಿ ಹೈ. That is what they have said. Expected selling price 25% level 40, 50% level 35, 100% level 28. Now next ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನು ಅಂತ ಅಂದ್ರೆ, the fixed cost will increase by 10% when production reaches 100% ಅಂತ. ಏನಪ್ಪ ಹೆಂಗಂತ ಅಂದ್ರೆ, the fixed cost will increase by 10% when the production reaches 100% capacity. ಏನಂಗಂದ್ರೆ 100% ಕೆಪಾಸಿಟಿ ರೀಚ್ ಆದಾಗ ಏನಾಗತ್ತಂತೆ ಅಂತ ಹೇಳ್ತಾನೆ. ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸ್. ಎಷ್ಟು ಕೊಟ್ಟಿದ್ದಾನೆ? 10,000 ಎಷ್ಟು ಕೊಟ್ಟಿದ್ದಾನೆ? 10,000 ಕೊಟ್ಟಿದ್ದಾನೆ. 10% ಜಾಸ್ತಿ ಆಗುತ್ತೆ ಅಂದ್ರೆ ಎಷ್ಟು ಜಾಸ್ತಿ ಆಯ್ತು ಇವಾಗ? 1,000 ಎಷ್ಟಪ್ಪ ಜಾಸ್ತಿ ಆಯ್ತು? 1,000 ಜಾಸ್ತಿ ಆಯ್ತು. ಸೊ ಅಲ್ಲಿಗೆ ಅರ್ಥ ಏನು? ನಿಮ್ಮ ಫಿಕ್ಸ್ಡ್ ಕಾಸ್ಟ್ ಯಾವಾಗ ಜಾಸ್ತಿ ಆಗತ್ತೆ ಅಂತ ಅಂದ್ರೆ, ನೀವೇನಾದ್ರೂ 100% ಕೆಪಾಸಿಟಿನ ನೀವು ರೀಚ್ ಆದ್ರಿ ಅಂತ ಅಂದ್ರೆ, ನೀವು 100% ಕೆಪಾಸಿಟಿಗೆ ಇನ್ನೊಂದು 1,000 ರೂಪಾಯಿ ನೀವ್ ಏನ್ ಮಾಡ್ಬೇಕಂತ ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇನ್ಕಮ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಇದಾದ್ಮೇಲೆ ಒಂದೊಂದು ಕ್ವಶನ್ ಕೇಳ್ಬಿಟ್ಟ. ಏನಂತ? ಪ್ರಿಪೇರ್ ಅ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಅಂಡ್ ಆಫರ್ ಯುವರ್ ಕಮೆಂಟ್ಸ್. ಈ ತರ ಕ್ವಶನ್ ಕೊಟ್ಟಾಗ ಸಿಂಪಲ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ರಿಮೆಂಬರ್ ಆಲ್ವೇಸ್ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಅಂತ ನಿಮ್ಗೆ ಕೊಟ್ಟಿದ ತಕ್ಷಣ ನಿಮ್ಗೆ ತಲೆಗೆ ಹೋಗ್ಬೇಕಾಗಿರೋದು ಹೆಂಗೆ ಗೊತ್ತಾ? ಒಂದು ಫಾರ್ಮೆಟ್ ಜ್ಞಾಪಕ ಬಂದ್ಬಿಡ್ಬೇಕು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್, ಏನು? ಪ್ರಾಫಿಟ್. ಈ ಫಾರ್ಮೆಟ್ ಚೆನ್ನಾಗಿ ತಲೆಗೆ ಬಂದ್ಬಿಡ್ಬೇಕು. ಈ ಫಾರ್ಮೆಟ್ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ? ನೀವು ಸೊಲ್ಯೂಷನ್ ನ ಮಾಡ್ಬೇಕಾಗತ್ತೆ. So what I'll do now, I'll just stop sharing this and I'll go to Excel sheet now. Yeah. Hope ನಿಮ್ಗೆ Excel sheet ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಕಾಣಿಸ್ತಾ ಇದೆಯಲ್ಲ? ಈಗ ನಮ್ಗೆ ಕ್ವಶನ್ ಏನು ಅಂತಂದ್ರೆ, ಅಲ್ಲಿ ಒಂದು ಏನಂತ ಅಂದ್ರೆ, ಅವನು 25% ಲೆವೆಲ್ ಕೊಟ್ಟಿದ್ದಾನೆ,
50% ಲೆವೆಲ್ ಕೊಟ್ಟಿದ್ದಾನೆ, 75% ಲೆವೆಲ್ ಕೊಟ್ಟಿದ್ದಾನೆ, 100% ಲೆವೆಲ್ ಕೊಟ್ಟಿದ್ದಾನೆ. ಇದು ಲೆವೆಲ್ ಆಫ್ ಕೆಪಾಸಿಟಿ ಅವ್ನು ಕೊಟ್ಟಿರುವಂಥದ್ದು ಪ್ರಾಬ್ಲಮ್ ಅಲ್ಲಿ. ಇದಾದ್ಮೇಲೆ ಅವನು ಏನ್ ಮಾಡಿದಾನೆ, ಆಯಾ ಲೆವೆಲ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ ಏನ್ ಮಾಡಿದಾನೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಒಂದ್ ಸಣ್ಣ ವರ್ಕಿಂಗ್ ನೋಟ್ ನ ಪ್ರಿಪೇರ್ ಮಾಡೋಣ. ಐ ಥಿಂಕ್ ಸಣ್ಣ ವರ್ಕಿಂಗ್ ನೋಟ್ ಏನು ಅಂತ ನೀವು ಆಲ್ರೆಡಿ ಏನ್ ಹೇಳಿದ್ರಿ ಅದನ್ನೇ ನಾವೇನ್ ಮಾಡೋಣ, ಜಸ್ಟ್ ಒಂದು ಸಪ್ರೇಟ್ ಆಗಿ ಬರ್ದಿಟ್ಕೊಳ್ಳೋಣ. ಸೊ ಐ ರೈಟ್ ಇಟ್ ಆಸ್ ವರ್ಕಿಂಗ್ ನೋಟ್ಸ್. ನಾವು ವರ್ಕಿಂಗ್ ನೋಟ್ಸ್ ಅಂತ ಬರೆದು ಒಂದು ಔಟ್ಪುಟ್ ಸೇಲ್ಸ್ ಏನಾಗಿದೆ ಅಂತ ತಗೊಳ್ಳೋಣ. ಐ ಥಿಂಕ್ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇಸ್. ಸೊ 25%ಗೆ ಸೊ ಎಷ್ಟಪ್ಪ ನಾವು ಅವಾಗಲೇ ಅನ್ಕೊಂಡಿದ್ದು ಔಟ್ಪುಟ್ ಬರುತ್ತೆ ಅಂತ 4,000. ಹೆಂಗ್ ಸರ್ ಕ್ಯಾಲ್ಕುಲೇಷನ್ ಮಾಡೋದು ಕ್ಯಾಲ್ಕುಲೇಟರ್ ಅಲ್ಲಿ ಅಂತ ಅಂದಾಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಯು ವಿಲ್ ಗೆಟ್ ದ ಆನ್ಸರ್ ಆಫ್ ಹೌ ಮಚ್ 4,000 ಯೂನಿಟ್ಸ್ ಅಂತ ಬರುತ್ತೆ. ಓಕೆ, output 4,000 units. Now the same thing, do it for 50% level. Heng martira 50 divided by 75 into 12,000 equals how much you're going to get? 8,000 units. Okay. Now I'll do it for 75%. 75% ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಅವ್ನು ಆಲ್ರೆಡಿ 12,000 ಯೂನಿಟ್ಸ್ ಅಂತ ಕೊಟ್ಟೇ ಬಿಟ್ಟಿದ್ದಾನೆ. ಸೊ ನಾನು ಮತ್ತೆ ಏನು ಮಾಡೋ ಅಂತ ಅವಶ್ಯಕತೆ ಇಲ್ಲ. 100% ಲೆವೆಲಿಗೆ ಹೋಗ್ತೀನಿ. ಸೊ ಹೆಂಗೆ ಮಾಡ್ತೀನಿ, 100 divided by 75 into 12,000 equals how much? 16,000 units. Is that clear? Yes, sir. ಸೊ ಒಂದು ವರ್ಕಿಂಗ್ ನೋಟ್. ಇದಾದ್ಮೇಲೆ ಇನ್ನೊಂದು ವರ್ಕಿಂಗ್ ನೋಟ್ ಮಾಡ್ಕೊಂಡು ಬಿಡ್ತೀನಿ, ದಟ್ ಈಸ್ ಸೇಲ್ಸ್. ಸೊ ಸಿಂಪಲ್ 4,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿರೋದು ಎಷ್ಟಪ್ಪ ರೇಟ್ ಫಿಕ್ಸ್ ಮಾಡ್ತಾನೆ? 25% ಲೆವೆಲ್ ಕೆಪಾಸಿಟಿಲಿ ಸೆಲ್ಲಿಂಗ್ ಪ್ರೈಸು ಸರ್ 40 rupees. ಸೊ ಅಲ್ಲಿಗೆ ಸೊ ಅವನ ಸೇಲ್ಸ್ ಬಂದು ಎಷ್ಟಾಗುತ್ತೆ? 1,60,000. Same thing we will do it for 8,000 units now. 8,000 multiplied by 50% capacity. ಎಷ್ಟಪ್ಪ selling price fix ಮಾಡೋದವನು? 35 sir. 35. I got 2,80,000. Next, so 12,000 ಅಲ್ಲಿ ಎಷ್ಟಪ್ಪ selling price fix ಮಾಡೋದು? 32. So you got 3,84,000. Then at last, so he'll produce 16,000 units. Where you will go to fix 28. So we got 4,48,000 rupees. So this will be your working note number 2. I'll go to working note number 3. I think they have already given it in the problem. Variable cost ಎಷ್ಟಪ್ಪ ನೀವು ಅವಾಗಲೇ ಹೇಳಿದ್ದು? 10 plus 5 plus 5 20. So which remains same. There is no change in the variable cost. For all the categories there will be same variable cost. ಫಿಕ್ಸ್ಡ್ ಕಾಸ್ಟ್ ನೋಡಿ ಎಲ್ಲೋ ಒಂದ್ ಕಡೆ ಬದಲಾವಣೆ ಆಗುತ್ತೆ. ಎಲ್ಲಿ ಹೇಳಿ? 100% ಅಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ 10,000 ಪ್ಲಸ್ 10,000 ಇಂಟು 10% ಮಾಡಿದ್ರೆ ಐ ವಿಲ್ ಗೆಟ್ 11,000 rupees. Is this clear? So this is what the basic working note that you have to do before preparing a marginal cost statement. So I'll just repeat it, whatever I've calculated now. So what I did, so I have just calculated some of the working note which is required now. That is, so output ಚೆಕ್ ಮಾಡ್ಕೊಂಡ್ವಿ. ಇದು ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದವನು. ಸೊ ಇದೇನೋ ನಾನು ತಲೆ ಕೆಡ್ಸ್ಕೊಳ್ಳಂಗಿರ್ಲಿಲ್ಲ. ನಮಗ್ ಬೇಕಾಗಿದ್ದು ಏನು ಅಂತ ಅಂದ್ರೆ ಈ
25% 50% ಮತ್ತೆ 100% ಕೆಪಾಸಿಟಿಗೆ ನಮಗೆ ಬೇಕಾಗಿದ್ದಂತಹ ಇನ್ಫಾರ್ಮೇಶನ್. ಡನ್. Now once you're done with the working notes, I think I can directly get into the exact problem where I can show the statement of marginal cost. Fine. Now, so what I'll do now, I'll prepare the marginal cost statement. So hinge prepare martini one level, then 25% capacity, 50% capacity, 75% capacity, 100% capacity. I'll write it here, unit cost. ಎಲ್ಲರೂ ಕ್ಯಾಲ್ಕುಲೇಟ್ ಇಟ್ಕೊಳ್ಳಿ, ನಾನು ಕ್ಯಾಲ್ಕುಲೇಷನ್ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನನಗೆ. ಸೊ ಐ ಜಸ್ಟ್ ಕಾಪಿ ಪೇಸ್ಟ್ ಹಿಯರ್. So this is what the statement that I have to prepare when you are doing the marginal cost statement particulars. ಸೊ ನಾನು ಆಗಲೇ ಹೇಳಿದೆ ನಿಮಗೆ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಅಂತ ತಲೆಗೆ ಬಂದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನೋ ಅದು ಒಂದು ಫ್ಲೋನ ಅರ್ಥ ಮಾಡ್ಕೊಳ್ಬೇಕು ನೀವು. ಏನದು ಫ್ಲೋ? ಒಂದು ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, you will get contribution, then less fixed cost. ಎಲ್ಲ ರೆಡಿ ಇದೆ, ಸಿಂಪ್ಲಿ ನಾನು ಏನು ಮಾಡಬೇಕು, ಸೊ ವ್ಯಾಲ್ಯೂಸ್ಗಳನ್ನ ಹಾಕೊಂಡು ಹೋಗ್ಬೇಕು ಅಷ್ಟೇ, ಬೇರೆ ಏನೇನು ಕೆಲಸ ಮಾಡೋಂಗಿಲ್ಲ. ಇಲ್ಲ now okay, I'll just put a table for this now. ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ? Yes, sir. Yes, sir. Yes, sir. Okay. Margin center. Okay, so ನಾನು ಇವಾಗ 25% ಲೆವೆಲ್ಗೆ, ಸೊ 50% ಲೆವೆಲ್ಗೆ, ಸೊ ನಾನೇನು ಮಾಡ್ತಾ ಹೋಗ್ತೀನಿ ಇವಾಗ, ಯೂನಿಟ್ ಕಾಸ್ಟು ಮತ್ತೆ ಎಷ್ಟು ಸೇಲ್ಸ್ ಆಗಿದೆ ಅಂತ ಏನು ಮಾಡ್ತಾ ಹೋಗ್ತೀನಿ, ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ ನಾನು ಇವಾಗ. ಫೈನ್. ನಾವು ಲೆಟ್ ಸ್ಟಾರ್ಟ್ ವಿತ್ ದ ಸೇಲ್ಸ್. ನಾವು 25% ಲೆವೆಲ್ ಆಫ್ ಕೆಪಾಸಿಟಿಲಿ ಸೇಲ್ಸ್ ಎಷ್ಟಪ್ಪ ಬಂದಿರೋದು? 1,60,000. ಸೆಲ್ಲಿಂಗ್ ಪ್ರೈಸ್ ಏನು ಇಟ್ಕೊಂಡಿದ್ದ ಅವನು? 32. 25% ಲೆವೆಲ್ ಅಲ್ಲಿ 40 ತಾನೆ? 40. ಓಕೆ. ದೆನ್ ಕಮಿಂಗ್ ಟು ದ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಎಷ್ಟಪ್ಪ ನಾವು ನೋಡಿರೋದಲ್ಲಿ? 20. ಇಟ್ಸ್ ಆರ್ ನೋ? Yes, sir. Yes, sir. Yes, sir. ಮಾಡೋದವನು 4,000 ಯೂನಿಟ್ಸ್ ಅಲ್ವಾ? ನಾ ಸೊ 20 into 4,000 ಮಾಡಿ ಎಷ್ಟು ಬರುತ್ತೆ ನೋಡಿ? 80,000. 80,000. 80,000. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ನಾನು ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ಏನ್ ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ 40 minus 20, 20. 1,60,000 minus 80, 80,000. 80,000. ಫಿಕ್ಸ್ಡ್ ಕಾಸ್ಟ್ ಅವನು 10,000 ಕೊಟ್ಟಿದ್ದಾನೆ, ಪರ್ ಯೂನಿಟ್ ಕೊಟ್ಟಿಲ್ಲ. ಪರ್ ಯೂನಿಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? 10,000 ಡಿವೈಡ್ ಬೈ 4,000 ಯೂನಿಟ್ಸ್. ಸೊ 10,000 ಡಿವೈಡ್ ಬೈ 2.5. 4, so 2.5. Now, so 20 minus 2.5 ಮಾಡಿ 17.5. 17.5. 80,000 minus 10,000, so you got 70,000. Yeah. So this is what the profit when your level of capacity is at 25%. Same thing what I'll going to do it for all the levels of capacity. ಇವಾಗ ನಾನು ಏನು ಮಾಡಿದೆ? 25% ಲೆವೆಲ್ ಕೆಪಾಸಿಟಿಗೆ ಮಾಡಿದೆ. ಸೊ ಹಾಗೆ ಏನು ಮಾಡ್ತಾ ಹೋಗ್ತೀನಿ ಇವಾಗ ನಾನು ನನ್ನ 50% ಕೆಪಾಸಿಟಿಗೆ, 75% ಕೆಪಾಸಿಟಿಗೆ ಮತ್ತು 100% ಕೆಪಾಸಿಟಿಗೆ ಏನು ಮಾಡ್ತೀನಿ ಇವಾಗ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೇಳ್ತಾ ಹೋಗಿ ನನಗೆ. ಸೊ ಯೂನಿಟ್ ಕಾಸ್ಟ್ ಎಷ್ಟಪ್ಪ ಇದೆ 50% ಕೆಪಾಸಿಟಿಲಿ? ಸೆಲ್ಲಿಂಗ್ ಪ್ರೈಸು 35. ಓಕೆ. ಸೊ ಟೋಟಲ್ ಸೇಲ್ಸ್ ಎಷ್ಟು ಬಂತು? ನಾವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, 2,80,000. 80,000.
ವೇರಿಯಬಲ್ ಕಾಸ್ಟ್ ವಿಚ್ ರಿಮೈನ್ ಸೇಮ್ 20 ಎಷ್ಟಪ್ಪ ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು 50% ಕೆಪಾಸಿಟಿಲಿ 8,000. 8,000 units. ಯೂನಿಟ್ಸ್ ಇಂಟು 20 ಮಾಡಿ 1,60,000. 1,60,000. now 35 ಅಲ್ಲಿ 20 ಲೆಸ್ ಮಾಡಿದ್ರೆ 15 ಏನು Contribution. minus so 1,20,000 will be your contribution. ಈಗ ಇದರಲ್ಲಿ ಏನು ಮಾಡಬೇಕು ಫಿಕ್ಸ್ಡ್ ಕಾಸ್ಟ್ 50% ಲೆವೆಲ್ ಅಲ್ಲೂ ಅಷ್ಟೇ ಫಿಕ್ಸ್ಡ್ ಕಾಸ್ಟ್ ವಿಚ್ ರಿಮೈನ್ ಕಾನ್ಸ್ಟೆಂಟ್ ಏನು ಚೇಂಜಸ್ ಇಲ್ಲ 10,000 ಡಿವೈಡೆಡ್ ಬೈ 8,000 ಮಾಡಿ ನಿಮಗೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಬರುತ್ತೆ 1.25 sir. 1.25 ಯಾ Yes sir. Yes, sir. okay now profit calculate ಮಾಡಿ 15 minus 1.25 1,20,000 minus 10,000 I got 1,10,000 that is the same situation. Now I'll go to the third one 75% level of capacity 75% yes upon selling price fix ಮಾಡಿದ್ದು 12,000. 32. 32 rupees ಎಷ್ಟು ಸೇಲ್ಸ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋದು 3,84,000. ವೇರಿಯಬಲ್ ಕಾಸ್ಟ್ ವಿಚ್ ರಿಮೈನ್ ಕಾನ್ಸ್ಟೆಂಟ್ 75% ಕೆಪಾಸಿಟಿ ಅವ್ನು ಎಷ್ಟಪ್ಪ ಪ್ರೊಡ್ಯೂಸ್ ಮಾಡಿರೋದು ಯೂನಿಟ್ಸ್ 12,000. 12,000 units. 12,000 multiplied by 20 ಮಾಡಿ 2,40,000. 2,40,000 now 32 minus 20 12 sir. 12 84 minus 2,40 1,44,000. 1,44 ನಿಮ್ಗೆ ಗೊತ್ತಿದೆ 75% ಕೆಪಾಸಿಟಿ ಅಷ್ಟೇ ಫಿಕ್ಸ್ಡ್ ಕಾಸ್ಟ್ ವಿಚ್ ರಿಮೈನ್ ಕಾನ್ಸ್ಟೆಂಟ್ ಹೌ ಮಚ್ 10,000 now 10,000 divided by 12,000 ಮಾಡಿ 0.83 sir. 0.83 ಅಂತ ಹಾಕೋಣ ನಾ ಸೆಲ್ ಪ್ರಾಫಿಟ್ ಎಷ್ಟಾಗತ್ತೆ ನೋಡಿ ಸೊ ಈಸ್ ಈಕ್ವಲ್ ಟು 12 ಮೈನಸ್ 0.8 11.17 ಹಾಗೆ ನಿಮ್ಮ ಟೋಟಲ್ ಪ್ರಾಫಿಟ್ ಎಷ್ಟು ಬರುತ್ತೆ ಚೆಕ್ ಮಾಡಿ 75% ಲೆವೆಲ್ ಕೆಪಾಸಿಟಿಲಿ 34,000. now same thing we'll do it for now for the 100% capacity ಎಷ್ಟಪ್ಪ 100% ಕೆಪಾಸಿಟಿ ಸೆಲ್ಲಿಂಗ್ ಪ್ರೈಸ್ ಆನ್ ಫಿಕ್ಸ್ ಮಾಡ್ಕೊಂಡಿದ್ದು 28. 28. ಎಷ್ಟು ನಾವು ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿರೋದು 4,48,000. 4,48,000 now variable cost same remain constant 100% capacity ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿರೋದು ಅವನು 16,000. 16,000 multiplied by 20 3,20,000. 20,000 now contribution calculate ಮಾಡಿ 8. 4,48,000 minus 3,20 1,28,000. 1,28,000. now 100% capacity ಫಿಕ್ಸ್ಡ್ ಕಾಸ್ಟ್ ವೇರಿಯೇಷನ್ ಆಗುತ್ತೆ 10,000 ಇದ್ದಿದ್ದು ಏನಾಯ್ತು ಇವಾಗ 11,000 ಆಗಿದೆ 1 sir. ಬಿಕಾಸ್ ಪ್ರಾಬ್ಲಮ್ ಇದೆ 10% ಇನ್ಕ್ರೀಸ್ ಆಗುತ್ತೆ ಅಂತ now 11,000 divided by 16,000 ಮಾಡಿ you will get fixed cost per unit 0.687. 0. Shall I put 69. 6875. 6875 ಅಂದ್ರೆ 69 ಮಾಡ್ಕೊಳ್ಳಿ Okay. sir. now so 8 minus 0.69 you will get 7.31 and your profit total profit 1,28,000 minus 11,000 how much you got 17,000. 1,70,000 so this is what the total profit that you have got it when your capacity is 100% right ಏನ್ ಮಾಡಿ ಗೊತ್ತಾ just you compare the profit that you have earned in 4 different capacities ಏನಾದ್ರು ಅನಿಸ್ತಾ ಇದೆಯಾ ಅಬ್ಸರ್ವ್ ಮಾಡಿ ನನ್ನ ಪ್ರಾಫಿಟಬಿಲಿಟಿ ನೋಡಿ 25% ಇದ್ದಾಗ 70,000 50% ಇದ್ದಾಗ 1,10,000 75% ಇದ್ದಾಗ 1,34,000 100% ಕೆಪಾಸಿಟಿಗೆ ಹೋದಾಗ ನನ್ನ ಪ್ರಾಫಿಟ್ ಎಷ್ಟಾಯ್ತು
1,17,000 sir. What happened now? ಕಂಪೇರ್ ಮಾಡಿ 75. ಪ್ರಾಫಿಟ್ ಡಿಕ್ರೀಸ್ ಆಗ್ತಿದೆ. ಹಾ, ಆಕ್ಚುಲ್ ಆಗಿ ಏನಾಗ್ಬೇಕಿತ್ತು, 75% ಇಂದ 100% ಹೋದಾಗ ನನ್ನ ಪ್ರಾಫಿಟಬಿಲಿಟಿನೂ ಜಾಸ್ತಿ ಆಗ್ಬೇಕಾಗಿತ್ತು. ಬಟ್ ಆದ್ರೆ ನನ್ನ ಪ್ರಾಫಿಟಬಿಲಿಟಿ ಜಾಸ್ತಿ ಆಗಿಲ್ಲ ಡ್ಯೂ ಟು ರಿಡಕ್ಷನ್ ಇನ್ ದ ಸೆಲ್ಲಿಂಗ್ ಪ್ರೈಸ್. ಸೊ ಇವಾಗ ನಿಮ್ಗೆ ಜನರಲ್ ಆಗಿ ನೋಡಿದ ತಕ್ಷಣ ನನಗೆ ಯಾವ್ದು ಬೆಟರ್ ಅಂತ ಅನ್ಸುತ್ತಪ್ಪ? 75. So it's better the company should go for producing the product at 75% capacity. Now, one statement in a birth conclusion anta, this is how it says. Now the contribution okay, so concluding remarks ಏನಂತ ಬರಿಬಹುದು? Conclusion, the contribution per unit ನೋಡಿ 20 ರೂಪಾಯಿ ಆಯ್ತು, 15 ರೂಪಾಯಿ ಆಯ್ತು, 12 ರೂಪಾಯಿ ಆಯ್ತು, 8 ರೂಪಾಯಿ ಆಯ್ತು. The contribution per unit is decreasing when it continues or when it increases the level of capacity. ಹೌದು ತಾನೆ? ನಿಮ್ ಲೆವೆಲ್ ಆಫ್ ಕೆಪಾಸಿಟಿ ಇನ್ಕ್ರೀಸ್ ಆದಂಗೆ ಏನಾಗ್ತಾ ಇದೆ, ನಿಮ್ಮ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. At 75% level, the activity, at 75% level of there is a highest profit, and when the activity is at 100%, the contribution and profit per unit is less due to decrease in selling price and increase in the fixed cost. ಯಾಕೆ? ಒಂದು ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಮಾಡಿದಿರಿ, ಮತ್ತಿನ್ನೊಂದು ಏನಾಗಿದೆ, ನಿಮ್ಮ ಫಿಕ್ಸ್ಡ್ ಕಾಸ್ಟ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಈ ಕಾರಣಗಳಿಂದ ಏನಾಗಿದೆ, ನಿಮ್ಮ 100% ಲೆವೆಲ್ ಆಫ್ ಕೆಪಾಸಿಟಿಲಿ ನಿಮ್ಮ ಪ್ರಾಫಿಟಬಿಲಿಟಿ ಏನಾಗಿದೆ, ಕಡಿಮೆ ಆಗಿದೆ ಅಂತ ಹೇಳ್ತೀರಾ. ಇಸ್ ದಿಸ್ ಕ್ಲಿಯರ್? Yes, sir. Yes. Yes sir. ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್ ಇದು? Yes, sir. ಓಕೆ, ಡನ್. ಸೊ ಈ ತರ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಪ್ರಾಫಿಟ್ ಪ್ಲಾನಿಂಗ್ ಅಲ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್. ಓಕೆ, ಫೈನ್. ಸೊ ಈ ಪ್ರಾಬ್ಲಮ್ದು ಅಸೈನ್ಮೆಂಟ್ ಅನ್ನ ಸೊ ಸಬ್ಮಿಟ್ ಮಾಡಿ ನಾಳೆ ಒಳಗಡೆ. ಓಕೆ, Okay sir. Okay, sir. ಥ್ಯಾಂಕ್ ಯು.